ಮೇಲೆ ಕೋದಂಡ ಇದ್ದಾನೆ. ಕೋದಂಡನ ಮೇಲ? ಅಯ್ಯೋ, ಆಮೇಲೆ ನುಲಿಯುವಂತೆ. ಕೋದಂಡ ನಿಜವಾಗ್ಲೂ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದ್ನಾ ಇಲ್ಲ ಬರೀ ಬಾಯಿ ಮಾತಿಗೆ ಹೇಳಿದ್ನಾ ಅಂತ ನೋಡೋ ಟೈಮ್ ಇದು. ಅದೇಗಮ್ಮ? ಅದ್ ಹೇಗೆ ಅಂದ್ರೆ ತಿರುಗು. ಅಮ್ಮ, ಏನಮ್ಮ ಮಾಡ್ದೆ? ನನ್ ಬಟ್ಟೆ ಯಾಕೆ ಹರಿದೆ? ಅಯ್ಯೋ ಸುಮ್ನಿರೆ. ಇದೆ ಆ ಕೋದಂಡನ್ಗೆ ನಾನ್ ಕೊಡ್ತಾ ಇರೋ ಪ್ರಶ್ನೆ ಪತ್ರಿಕೆ. ಇದ್ರಲ್ಲಿ ಅವ್ನ್ ಪಾಸ್ ಆಗ್ತಾನ ಇಲ್ವಾ ಅಂತ ನಾನ್ ನೋಡ್ಬೇಕು. ಅಮ್ಮ, ನಿನಗ್ ಸ್ವಲ್ಪನೂ ತಲೆ ಇಲ್ಲ. ಈ ಹರ್ತಿರೋ ಬಟ್ಟೆ ಹಾಕೊಂಡು ಅವ್ರ ಮುಂದೆ ಹೇಗ್ ಹೋಗ್ಲಿ ಹೇಳು? ಏನಮ್ಮ ಮಾಡಕ್ ಹೊರಟಿದ್ಯಾ ನೀನು? ಅಯ್ಯೋ ಇರೆ, ನಿನಗ್ ಸ್ವಲ್ಪನೂ ತಾಳ್ಮೆ ಅನ್ನೋದೇ ಇಲ್ಲ. ಒಂದ್ ನಿಮಿಷ ನನ್ ಮಾತ್ ಕೇಳು. ನಾನ್ ಬೇಕು ಅಂತಾನೆ ಹರ್ದಿರೋದು. ಇದೇ ಅವತಾರದಲ್ಲಿ ನೀನ್ ಅವ್ನ್ ಮುಂದೆ ಹೋಗ್ಬೇಕು. ಯಾಕೆ? ನನಗ್ ಅವಮಾನ ಆಗ್ಲಿ ಅಂತನಾ? ನಿನ್ನ ತಾಲೆ. ಅವನ್ ಮನ್ಸಲ್ಲಿ ನಿನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವಾಗ ಗೊತ್ತಾಗತ್ತೆ. ಅಲ್ಲಮ್ಮ, ಅವ್ರ ಮತ್ತೆ ಏನಾದ್ರೂ ತಪ್ಪಾಗಿ ತಿಳ್ಕೊಂಡ್ರೆ? ಅದನ್ನೇನಮ್ಮ ನಾನ್ ಟೆಸ್ಟ್ ಮಾಡ್ತಾ ಇರೋದು. ನಿಜವಾಗ್ಲೂ ಅವನ ಮನಸ್ಸಲ್ಲಿ ಏನಿದೆ ಅನ್ನೋದು ಇವಾಗ ಗೊತ್ತಾಗತ್ತೆ. ಈಗೇನ್ ಮಾಡ್ಲಿ ನಾನು? ಏನು ಮಾಡ್ಬೇಡ. ಟೆರಸ್ಗೆ ಹೋಗು. ತಗೋ ಇದನ್ನ. ತಗೋ ಇನ್ನೊಂದ್ ಸ್ವಲ್ಪ. ಅಮ್ಮ, ಯಾಕೋ ಜಾಸ್ತಿ ಆಯ್ತು. ಹೋಗೆ, ಕಾಣಿಸ್ಬೇಕು. ಬಿಡು ಸಾಕು. ಹೋಗೆ, ಮುಚ್ಕೋಬೇಡ ಅದನ್ನ. ಹೋಗು. ರೀ ನೋಡ್ರಿ, ನಮ್ಮ ಹೋಟ್ಲಿಗೆ ಒಂದು ಒಳ್ಳೆ ಹೆಸರಿದೆ. ನಿಮ್ಮಿಂದಾಗಿ ನಾನು ಅದನ್ನೆಲ್ಲ ಕಡಿಸ್ಕೊಳಕ್ ರೆಡಿ ಇಲ್ಲ. ಅರ್ಥ ಆಗ್ತಿದ್ಯಾ ನಿಮ್ಗೆ? ನೋಡಿ, ನಾನು ಪದೇ ಪದೇ ಹೇಳಿದ್ದೀನಿ, ಹೇಳಿಸ್ಬಿಡಿ ನನ್ನ ಬಾಯಿಂದ. ಅಯ್ಯೋ, ಫಸ್ಟ್ ಕ್ವಾಲಿಟಿ ಬೇಳೆಕಾಳುಗಳು ಬರಬೇಕು. ಹೌದೌದು. ಇಲ್ಲ, ಈಗಲೇ ವಾಪಸ್ ತಗೊಂಡೋಗಿ ಅದನ್ನ ನೀವು. ಹೌದು ಹೌದೌದು ರೀ, ನಾನು ಆಗಿಂದ ಅದನ್ನೇ ತಾನೇ ಹೇಳ್ತಿರೋದು. ಪದೇ ಪದೇ ಹೇಳಿಸ್ತಿರಲ್ರಿ ನನ್ನ ಬಾಯಿಂದ. ಯಾಕೆ ನಾನು ಹೇಳ್ತಿರೋದು ಒಂದ್ಸತಿಗೆ ಅರ್ಥ ಆಗಲ್ವಾ ನಿಮಗೆ? ನಾನು ಆಗಿಂದ ಹೇಳ್ತಿದ್ದೀನಿ ತಾನೆ, ಅದನ್ನ ವಾಪಸ್ ತಗೊಂಡೋಗಿ ಫಸ್ಟ್ ಕ್ವಾಲಿಟಿ ತಂದ್ಕೊಡೋ ಹಾಗಿದ್ರೆ ತಂದ್ಕೊಡಿ. ಇಲ್ಲ ಅಂತಂದ್ರೆ ನಾನು ಬೇರೆ ಕಡೆ ತಗೋತೀನಿ. ಇದೇನಪ್ಪ ಇವನು ನೋಡ್ತಾನೆ ಇಲ್ವಲ್ಲ? ಇವ್ ನೋಡ್ಲಿಲ್ಲ ಅಂದ್ರೆ ನನ್ನ ಐಡಿಯಾ ಎಲ್ಲ ಉಲ್ಟಾ ಆಗೋಗುತ್ತೆ. ಏನ್ ಮಾಡ್ಲಿ? ಹಾಯ್ ವಂಶಿ. ಹಾಯ್. ಏನೇ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋತಿದ್ಯಾ? ಮದ್ವೆಗ್ ಮುಂಚೆನೆ ಗಂಡನ ಮನೆಗೆ ಉಳ್ಕೊಳಕ್ ಹೋಗ್ತಿದ್ಯಾ ಹೇಗೆ? ಹೌದು ಕಣೆ, ಅವ್ರ ಮನೆಯವರು ಮದ್ವೆಗೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದೀವಿ. ವಾವ್, ಇಷ್ಟೊಳ್ಳೆ ವಿಷಯನ ಯಾಕೆ ಸಪ್ಪಗೆ ಹೇಳ್ತಿದ್ಯಾ? ಯಾಕೆ, ಏನಾಯ್ತು ನಿಂಗೆ? ಏನೂ ಗೊತ್ತಿಲ್ಲ ಕಣೆ. ಅಪ್ಪ ಯಾಕೋ ಬೇಜಾರಲ್ಲಿದ್ದಾರೇನೋ ಅನ್ಸ್ತಿದೆ. ನನ್ ಖುಷಿಗೋಸ್ಕರ ಮದ್ವೆಗೆ ಒಪ್ಕೊಂಡಿದಾರೇನೋ ಅನಿಸ್ತಿದೆ. ಹಾಗೆಲ್ಲ ಏನಿಲ್ಲ ಕಣೆ, ನೀ ಸುಮ್ನೆ ಓವರ್ ಥಿಂಕ್ ಮಾಡ್ತಿದ್ಯಾ. ಮದ್ವೆ ಅಂದ್ಮೇಲೆ ಎಲ್ಲಾ ಅಪ್ಪಂದ್ರಿಗೂ ಒಂದ್ ಸಣ್ಣ ನೋವು ಇದ್ದೇ ಇರುತ್ತಲ್ವಾ? ಅದು ಮಗಳ ಮೇಲಿರೋ ಪ್ರೀತಿಗಾಗೋ ನೋವು ಕಣೆ. ಅದ್ ಸರಿ, ಏನೋ ಗಿಫ್ಟ್ ತಗೊಂಡಿದ್ಯಂತೆ, ನನ್ಗೆ ಹೇಳಲೇ ಇಲ್ಲ. ಐಡಿಯಾ ಕೊಡೋದಿಕ್ ಮಾತ್ರ ನಾನ್ ಬೇಕಾ? ಅಯ್ಯಯ್ಯೋ, ಹೌದಲ್ಲ, ಮರ್ತೆ ಹೋಗ್ಬಿಟ್ಟಿದೆ ಕಣೆ, ಸಾರಿ. ಇಲ್ಲೋಡು, ಇದು ವಾಚು, ಮತ್ತೆ ಇದು ಸನ್ ಗ್ಲಾಸು, ಇದು ಅವನ್ಗೆ ಟೀ ಶರ್ಟ್, ಮತ್ತೆ ಇದು ಪ್ಯಾಂಟು. ಸಖತ್ತಾಗಿದೆ ಕಣೆ. ಆದ್ರೆ ಅವನಿದೆಲ್ಲ ಆಗ್ತಾನ ಅನ್ನೋದೇ ನನಗ್ ಡೌಟು. ಯಾಕೆ? ಅವನಿಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ. ಒಳ್ಳೆ ಪೆದ್ದು ತರ ಬಟ್ಟೆ ಹಾಕೋತಾನೆ. ಅವ್ನ್ ಸ್ವಲ್ಪ ಔಟ್ಡೇಟೆಡ್ ಇದ್ದಾನೆ ಅಂತ ಅನ್ಸುತ್ತೆ ಕಣೆ. ಬಟ್ಟೆ ಅಲ್ಲ ಕಣೆ, ಮನ್ಸ್ ಇಂಪಾರ್ಟೆಂಟು. ಓ ಹೌದಾ? ಹೌದು. ಅಲ್ಲ ಕಣೆ, ಕಾಲೇಜಲ್ಲಿ ಎಂತೆಂತ ಹುಡುಗರು ನಿನ್ ಹಿಂದೆ ಬಿದ್ದಿದ್ರು, ಅವ್ರೊಬ್ರು ಹಿಂದೆನೆ ತಿರುಗ್ ನೋಡ್ದೇ ಇರೋಳು ನೀನೇ ಕೃಷ್ಣನ್ ಹಿಂದೆ ಬಿದ್ದಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಅವ್ನ್ ಸ್ಪೆಷಲ್ ಇರ್ತಾನ್ ಬಿಡು. ಹೌದು ಕಣೆ, ಅವನು ಒಂಥರ ಸ್ಪೆಷಲ್.
ಅದಕ್ಕೆ ನನಗೆ ಅವನಂದ್ರೆ ತುಂಬಾ 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 ಪ್ರೀತಿ. ಗೊತ್ತಾಗ್ತಿದೆ ಬಿಡು. ಅವನ್ ಗುಣ, ಅವನ್ ಮಾತು, ಅವನ್ ಮನ್ಸು, ಅವನ್ ಕುಟುಂಬನ ಕೇರ್ ಮಾಡೋ ರೀತಿ, ಅಣ್ಣಂಗ್ ಕೊಡೋ ಗೌರವ, ಎಲ್ಲಾದ್ರಲ್ಲೂ ಚಿನ್ನ ಕಣೆ ಅವನು, ಚಿನ್ನ.